ಸೂಪರ್ ಎಲ್ ನಿನೋ ಎಫೆಕ್ಟ್. ಇದರ ಎಫೆಕ್ಟ್ ಯಾವ ರೀತಿ ಅಂತಂದರೆ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಮಳೆಗಾಲ ಆದರೂ ಕೂಡ 22 ಡ್ಯಾಮ್ಗಳಲ್ಲಿ ನೀರೇ ಇಲ್ಲ. ಮಳೆಗಾಲದ ಸಂದರ್ಭ, ಜೂನ್ ಮುಗಿದಿದೆ, ಜುಲೈ ಆರಂಭ, ಎಲ್ಲೆಲ್ಲೂ ಕೂಡ ಮಳೆನೇ ಇಲ್ಲ. ಹಾಗಾಗಿ 22 ಡ್ಯಾಮ್ಗಳು ಖಾಲಿ. ಕೃಷಿಗೆ ವಿಘ್ನ ಎದುರಾಗಿದೆ. ಆಗಸ್ಟ್ ನಂತರ ಮಳೆ ಬರದೇ ಇದ್ದರೆ ದುಸ್ಥಿತಿ ನಿರ್ಮಾಣ ಆಗತ್ತೆ. ಡ್ಯಾಮ್ಗಳು ಖಾಲಿ ಇದ್ದಾವೆ. ಜುಲೈ 14ರವರೆಗೂ 12.52% ಭರ್ತಿಯಾಗಿದೆ. ಜೂನ್ ಜುಲೈನಲ್ಲಿ ಸುರಿಯುವ ಮುಂಗಾರು ಕೃಷಿಗೆ ಸಹಕಾರಿಯಾಗತ್ತೆ. ಆದರೆ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ನೋಡಿ ಡ್ಯಾಮ್ನ ಪರಿಸ್ಥಿತಿ ಹೇಗಿದೆ ಅಂತ. ಎಲ್ಲಿ ನೋಡಿದ್ರಲ್ಲಿ ಖಾಲಿ ಹೊಡಿತಾ ಇದೆ. 153 ತಾಲೂಕಿನಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿದೆ. ಬರದ ಛಾಯೆ ಆವರಿಸಿದೆ. ರಾಜ್ಯದ 22 ಡ್ಯಾಮ್ಗಳು ಖಾಲಿ. ನೀರೇ ಇಲ್ಲ. ಇಲ್ಲಿ ನೀರಿಲ್ಲ ಅಂದರೆ ಕುಡಿಯೋಕ್ಕೆ ಏನು ಮಾಡೋದು, ಕೃಷಿಗೆ ಏನು ಮಾಡೋದು ಅನ್ನುವಂತಹ ಚಿಂತೆ ಈಗ. ಚಿತ್ರದುರ್ಗದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಆಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣೆಯ ಸಭೆ ಇದು. ಬರಗಾಲದ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಅರಿಯಬೇಕು. 125 ವರ್ಷದ ಹಿಂದೆ ಇಂತಹ ಪರಿಸ್ಥಿತಿ ರಾಜ್ಯ ಹಾಗೂ ದೇಶದಲ್ಲಿ ಬಂದಿತ್ತು. ಸರ್ಕಾರ ನಾವು ನಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ. ಬರಗಾಲ ನಿರ್ವಹಣೆಯ ಬಗ್ಗೆ ಸಲಹೆ ನೀಡೋದಕ್ಕೆ ಡಿಸಿಎಂ ಮನವಿ ಮಾಡಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಿನ್ನೆ ಆದಂತಹ ಸಭೆ. ಬರಗಾಲದ ನಿರ್ವಹಣೆ ಹೇಗೆ ಎಂಬ ಬಗ್ಗೆ ಅರಿಯಬೇಕು ಅನ್ನೋ ನಿಟ್ಟಿನಲ್ಲಿ ಆದಂತಹ ಸಭೆ ಇದು. ಬಹುಶಃ ನಮಗೆ ಇರುವಂತಹ ಮಾಹಿತಿಗಳ ಪ್ರಕಾರ 125 ವರ್ಷದ ಹಿಂದೆ ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಂದಿತ್ತು ಅಂತ ಹೇಳಿ ಇವತ್ತು ನಮ್ಮ ಹವಾಮಾನ ಇಲಾಖೆಯವರು ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಎಲ್ಲಿನೋ ಅಂತಕ್ಕಂಥ ಒಂದು ಪ್ರಕೃತಿಯ ಬೆಳವಣಿಗೆ ಪೆಸಿಫಿಕ್ ಓಷನ್ ನಲ್ಲಿ ಪ್ರಾರಂಭ ಆಗಿ ಏನು ಸ್ವಾಭಾವಿಕವಾಗಿ ನೀರು ಎವಾಪರೇಟ್ ಆಗಿ ಮೋಡ ಆಗಿ ಅದು ಭೂಮಿಗಳ ಮೇಲೆ ಬಂದು ಮಳೆ ಆಗ್ತಕ್ಕಂಥ ಪ್ರಕೃತಿಯ ಒಂದು ಬೆಳವಣಿಗೆ ಅದು ಇವತ್ತು ಆ ಏನು ಸಮುದ್ರದ ಮೇಲೆ ನೀರಿನ ಉಷ್ಣಾಂಶ ಜಾಸ್ತಿಯಾಗಿ ಬಹುಶಃ ಬೇರೆ ರಾಜ್ಯದಲ್ಲೂ ಕೂಡ ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಈ ಒಂದು ಪ್ರಕೃತಿಯ ವಿಕೋಪದಲ್ಲಿ ಸಿಕ್ಕಿ ಹಾಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿದ್ದಾವೆ. ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಒಂದಿಷ್ಟು ಕೋಸ್ಟಲ್ ನಲ್ಲಿ ಇತ್ತೀಚೆಗೆ ಆಗಿರುವಂತಹ ಮಳೆಯನ್ನ ಬಿಟ್ರೆ ನಮಗೆ ವಾಡಿಕೆ ಮಳೆ ಏನಾಗಬೇಕಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.